ವಿಸ್ತರಣೆಗೆ ಅಂತಿಮ ಹಂತದ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಸಚಿವರ ಪಟ್ಟಿ ಬಹುತೇಕ ಫೈನಲ್ ಆಗಿದೆ. ಆಗಸ್ಟ್ 6ರ ಅಧಿವೇಶನಕ್ಕೂ ಮುನ್ನವೇ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸುತ್ತಾ ಇದೆ. ಮುಂಗಾರು ಅಧಿವೇಶನ ಆರಂಭ ಆಗಬೇಕಾಗಿದೆ ಆಗಸ್ಟ್ 6ರಿಂದ. ಸೊ ಹಾಗಾಗಿ ಅಷ್ಟರ ಒಳಗಾಗಿ ಎಲ್ಲಾ ಸಚಿವರನ್ನ ನೇಮಕಾತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಇಡೀ ದಿನ ಹೈಕಮಾಂಡ್ನ ನಾಯಕರ ಜೊತೆ ಸಿಎಂ ಮತ್ತೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಈ ಎಲ್ಲಾ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಇವರು ಕೂಡ ಸೇರಿದಂತೆ ಸಾಕಷ್ಟು ನಾಯಕರುಗಳು ಕೂಡ ಇಲ್ಲಿ ಭಾಗಿಯಾಗಿದ್ರು. ಸೊ ಈ ಭಾಗಿಯಾಗಿದ್ದರ ಹಿನ್ನೆಲೆಯಲ್ಲಿ ಯಾವಾಗ ಒಂದ್ ಕಡೆ ವಿಸ್ತರಣೆ ಆಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಢೀರಂತ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ ಕಾರಣಾಂತರಗಳಿಂದಾಗಿ. ಸೊ ಹಾಗಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಚರ್ಚೆಗಳು ಕೂಡ ಆಗಿದೆ. ರಾಹುಲ್ ಗಾಂಧಿ, ಮತ್ತೊಂದು ಕಡೆ DK ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ, BK ಹರಿಪ್ರಸಾದ್, ಎಲ್ಲ ನಾಯಕರುಗಳು ಕೂಡ ಈಗಾಗಲೇ ಒಂದಷ್ಟು ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರ ಬಳಿ. ಹೈಕಮಾಂಡ್ ನಾಯಕರ ಬಳಿ ಕೊಟ್ಟಿರುವಂತಹ ಲಿಸ್ಟ್ ಅನ್ನ ಫೈನಲ್ ಮಾಡಬೇಕು ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಅಂತಿಮ ಹಂತದ ಮಾತುಕತೆಯನ್ನ ಕೂಡ ನಡೆಸಬೇಕಾಗಿದೆ. ಈ ಅಂತಿಮ ಹಂತದ ಮಾತುಕತೆ ನಡೆಸಿದ ನಂತರ ಫೈನಲ್ ಆಗುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಸದ್ಯಕ್ಕೆ ಇಲ್ಲಿ ಕಾಡ್ತಾ ಇದೆ. ಮುಂಗಾರು ಅಧಿವೇಶನ ಇದೆ. ಸೊ ಆ ಒಂದು ಅಧಿವೇಶನಕ್ಕೂ ಮುನ್ನ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಕೂಡ ಪ್ರಯತ್ನಗಳಾಗ್ತಾ ಇದೆ. 20 ಸಚಿವ ಸ್ಥಾನಗಳು ಮತ್ತೆ ಸ್ಪೀಕರ್ ಹುದ್ದೆ ಕುರಿತು ಚರ್ಚೆಗಳು ಕೂಡ ಆಗ್ತಾ ಇದೆ. ಸೂಕ್ತ ಸಮಯದಲ್ಲಿ ಅಂತಿಮ ಘೋಷಣೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸಚಿವ ಸಂಪುಟದಲ್ಲಿ 20 ಹುದ್ದೆಗಳು ಖಾಲಿ ಇದೆ. ಮಹಿಳಾ ಕೋಟಾಕ್ಕೂ ಕೂಡ ಕಾಂಗ್ರೆಸ್ ಆದ್ಯತೆಯನ್ನ ಕೊಡ್ತಾ ಇದೆ. ಯುವ ನಾಯಕರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ? ಅವರು ಕೂಡ ರೇಸ್ನಲ್ಲಿದ್ದಾರೆ. ಲಕ್ಷ್ಮಣ್ ಸವದಿ ಕೂಡ ಇದ್ದಾರೆ. ಸ್ಪೀಕರ್ ಹಾಗೂ ಉಪಸಭಾಪತಿ ಹುದ್ದೆ ಭರ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಗಳಾಗಿದೆ. ಜಾತಿ ಪ್ರದೇಶ ಸಮೀಕರಣದ ಆಧಾರದಲ್ಲಿ ಅಂತಿಮವಾಗಿ ಆಯ್ಕೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯಲ್ಲಿ ಯಾವ ನಾಯಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಅಂತ ನಾವು ಗಮನದಲ್ಲಿ ಇಟ್ಕೊಳ್ತಾ ಹೋಗೋದಾದ್ರೆ ಯೂತ್ಸ್ಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು, ಯುವ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಳ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅಳೆದು ತೂಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ನಿನ್ನೆ ಇಡೀ ದಿನ ಸಾಕಷ್ಟು ಹೈ ಡ್ರಾಮಾಗಳು ಕೂಡ ನಡೀತು. ಸಿದ್ದರಾಮಯ್ಯನವರು ಒಂದು ಪಟ್ಟಿ ಕೊಟ್ಟಿದ್ದಾರೆ, BK ಹರಿಪ್ರಸಾದ್ ಅವರು ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿಎಂ DK ಶಿವಕುಮಾರ್ ಅವರು ಕೂಡ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಪಟ್ಟಿಯನ್ನ ಇಟ್ಟಿದ್ದಾರೆ. ಕಾರಣಾಂತರಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿತ್ತು. ಸೊ ಅವರ ಅನುಪಸ್ಥಿತಿಯಲ್ಲೇ ಒಂದಷ್ಟು ಚರ್ಚೆಗಳು ಕೂಡ ನಿನ್ನೆ ಇಡೀ ದಿನ ಆಗಿದೆ. ಸೊ ಆ ಚರ್ಚೆಯ ಆಧಾರದ ಮೇರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಕೂತು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಆ ನಂತರ ಅಂತಿಮ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಇನ್ ಕೇಸ್ ಆ ಪಟ್ಟಿಗೆ ಫೈನಲ್ ಹೈಕಮಾಂಡ್ನ ನಾಯಕರೇ ಮಾಡಿದ್ರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದ್ರೂ ಕೂಡ ಅದನ್ನೇ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಮಹಿಳಾ ಕೋಟಾದಿಂದ ಯಾರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಸಾಕಷ್ಟು ಮಹಿಳೆಯರು ಕೂಡ ರೇಸ್ನಲ್ಲಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗಬೇಕು, ಬಿಜೆಪಿಯಿಂದ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಬಹುದೊಡ್ಡ ಅಂತರದಿಂದ ಅವರು ಗೆಲುವನ್ನ ಸಾಧಿಸಿದ್ರು ಲಕ್ಷ್ಮಣ್ ಸವದಿ. ಸೊ ಹಾಗಾಗಿ ಸಾಕಷ್ಟು ಜನ ರೇಸ್ನಲ್ಲಿದ್ದಾರೆ, ನಾ ಮುಂದು ತಾ ಮುಂದು ಅಂತ ಹೇಳಿ ಒಂದು ಕಡೆ ಎಲ್ಲರನ್ನೂ ಕೂಡ ಅಳೆದು ತೂಗಿ ಯಾವ ರೀತಿಯಾದಂತಹ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಸೊ ಇಲ್ಲಿ ತಮ್ಮ ಸ್ಟೇಟ್ಗಳಲ್ಲಿ ಅಥವಾ ತಮ್ಮ ರಾಜ್ಯದಲ್ಲಿ ಸೊ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ನಿಭಾಯಿಸಿದ್ದಾರೆ ಅನ್ನೋದನ್ನ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅಂತಿಮ ಹಂತದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಬೀಬ್, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ ಇಲ್ವಾ? ರಮ್ಯಾ, ಈಗ ಈ ಸದ್ಯಕ್ಕೆ ಅದು ಅತಂತ್ರ ಪರಿಸ್ಥಿತಿಯಲ್ಲೇ ಇದೆ. ಯಾಕಂದ್ರೆ ಈಗಾಗಲೇ ಎರಡೂ ಬಣಗಳು, ಸಿದ್ದರಾಮಯ್ಯನವರ ತಂಡ ಮತ್ತು DK ಶಿವಕುಮಾರ್ ಅವರ ತಂಡ, ಎರಡೂ ತಂಡಗಳು ದೆಹಲಿಗೆ ಹೋಗಿ ಶತಾಯ ಸಚಿವ ಸಂಪುಟವನ್ನ
ವಿಸ್ತರಣೆಯನ್ನು ಮಾಡಿಸ್ಕೊಂಡೇ ಬರ್ಬೇಕು ಅನ್ನುವಂತ ಒಂದು ಪಟ್ಟು ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದ್ದಾವೆ ರಮ್ಯ. ನೋಡಿ, ದಿಢೀರ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಬಂದ್ಬಿಡೋದು ಮತ್ತು ಕೆಪಿಸಿಸಿ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸದ್ಯಕ್ಕಷ್ಟೇ ಈ ಕುರಿತ ಚರ್ಚೆ ನಡೆದಿದೆ, ಇನ್ನು ಇದಕ್ಕೆ ಟೈಮ್ ಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡುವಂತದ್ದು ಮತ್ತು ರಾಹುಲ್ ಗಾಂಧಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತು ರಾಜ್ಯ ನಾಯಕರಿಗೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಮಾಡದೇ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಂತರಿಕ ಸಂಘರ್ಷಗಳಿಗೆ ಕಾರಣ ಆಗ್ತಿದೆಯಾ ಅನ್ನುವಂಥದ್ದು ಕೂಡ ಗಮನಕ್ಕೆ ಬರ್ತಾ ಇದೆ. ಈಗ ಆಗಸ್ಟ್ 6ರಿಂದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಅದಕ್ಕಿಂತ ಮುಂಚೆನೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗಿರ್ತಕ್ಕಂಥ ಎಲ್ಲ ಒತ್ತಡಗಳು ಇರತಕ್ಕಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಲೆ. ಆದರೆ ಈ ಹೈಕಮಾಂಡ್ ಮಾಡ್ತಾ ಇರತಕ್ಕಂಥ ಈ ಒಂದು ಆಟಗಳಿಂದ ರಾಜ್ಯದ ಶಾಸಕರು ಮತ್ತು ಸಚಿವಾಕಾಂಕ್ಷಿಗಳು ಇಬ್ಬರು ಕೂಡ ದೊಡ್ಡ ಮಟ್ಟದಲ್ಲಿ ನಿರಾಶೆ ಹೊಂದಿದ್ದಾರೆ. ಸದ್ಯಕ್ಕೆ 19-20ರ ನಂತರ ಈ ಬೆಳವಣಿಗೆಗಳು ನಡೀಬಹುದು ಅನ್ನುವಂತ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥದ್ದು, ಹೋಗಿರ್ತಕ್ಕಂಥ ಟೀಮ್ನವರು ಅಲ್ಲೇ ಉಳ್ಕೊಂಡಿದ್ದಾರೆ. ಬಹಳಷ್ಟು ಜನ 35ರಿಂದ 40 ಶಾಸಕರು, ಹಿರಿಯ ಶಾಸಕರು ಮತ್ತು ಜೂನಿಯರ್ ಶಾಸಕರು ಕೂಡ ಅಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ವಾಪಸ್ ಮಲ್ಲಿಕಾರ್ಜುನ ಖರ್ಗೆ ಹೋದ್ಮೇಲೆ 2ನೇ ಸುತ್ತಿನ ಮಾತುಕತೆ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇವೆ. ಆದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿರೋ ಹಾಗೆ ಇನ್ನು 3-4 ದಿನಗಳಲ್ಲಿ ಈ ಒಂದು ಪಟ್ಟಿ ಫೈನಲ್ ಆಗಬಹುದು ಅನ್ನುವಂತ ಮಾತುಕತೆ ಕೇಳಿ ಬರ್ತಾ ಇದೆ. ಆದ್ರೆ ಈ ಸದ್ಯಕ್ಕೆ ಅದಕ್ಕೆ ಒಂದು ರೀತಿಯ ತಾತ್ಕಾಲಿಕ ತಡೆ ಬಿದ್ದಿದೆ ರಮ್ಯ. ನೋಡಿ, ಆಗಸ್ಟ್ 16 ನೀವು ಹೇಳ್ದಾಗೆ ಅಧಿವೇಶನ ಇದೆ. ಸೊ ಅಧಿವೇಶನಕ್ಕೂ ಮುನ್ನವೇ ಪ್ರಕ್ರಿಯೆ ಮುಗಿಯುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಜಾತಿ ಮತ್ತು ಪ್ರಾದೇಶಿಕ ಲೆಕ್ಕಾಚಾರದ ಕುರಿತು ಏನ್ ಮಾಹಿತಿ ಸಿಗ್ತಾ ಇದೆ, ಮತ್ತೆ ಕಿರಿಯರಿಗೆ ಇಲ್ಲಿ ಆದ್ಯತೆ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಹಿಳಾ ಕೋಟದಿಂದ ಈಗ ಸಾಕಷ್ಟು ರೇಸ್ನಲ್ಲಿ ಕೂಡ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆಗಳಾಗಿದ್ಯಾ ಅಂತ? ಈಗಾಗಲೇ ಜಾತಿವಾರು, ವಲಯವಾರು, ಪ್ರದೇಶವಾರು, ಜಿಲ್ಲಾವಾರು ಮತ್ತು ಸಮುದಾಯವಾರು ಮತ್ತು ಮಹಿಳಾ ಕೋಟಾದಲ್ಲೂ ಕೂಡ ಈಗಾಗಲೇ ಪಟ್ಟಿಗಳು ರೆಡಿ ಆಗ್ಬಿಟ್ಟಿದಾವೆ ರಮ್ಯ. ಈಗಾಗಲೇ ಡಿ ಕೆ ಶಿವಕುಮಾರ್ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲವೂ ವಲಯವಾರು ವಿಂಗಡಣೆ ಮಾಡಿಕೊಂಡು. ಮತ್ತು ಸಿದ್ದರಾಮಯ್ಯನವರು ಇಟ್ಕೊಂಡಿರ್ತಕ್ಕಂಥದ್ದು ಇರುವಂತ 20 ಸ್ಥಾನಗಳಲ್ಲಿ 14 ಸ್ಥಾನ ನನಗೆ ಬೇಕು ಅನ್ನುವಂತ ಒಂದು ಪಟ್ಟನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಇಲ್ಲ, ಸುಮಾರು 12 ಸ್ಥಾನಗಳು ನನಗೆ ಬೇಕು, ಉಳಿದ 8 ಸ್ಥಾನಗಳನ್ನ ನೀವು ತಗೊಳ್ಳಿ ಅನ್ನುವಂತ ಒಂದು ಪಟ್ಟನ್ನ ಸಿದ್ದರಾಮಯ್ಯನವರು ಹಿಡ್ಕೊಂಡು ಕೂತಿದ್ದಾರೆ ಅನ್ನುವಂತ ಮಾತುಕತೆಗಳು ಕೂಡ ನಡೀತಾವೆ. ಇದ್ರ ಜೊತೆಗೆ ನಾವಲ್ಲ, ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಹೇಳಿರ್ತಕ್ಕಂಥದ್ದು ಸಚಿವ ಸಂಪುಟಕ್ಕೆ ಯಾಕೆಷ್ಟು ವಿಳಂಬ ಆಗ್ತಾ ಇದೆ ವಿಸ್ತರಣೆಗೆ ಅಂತಂದ್ರೆ ಅಲ್ಲಿ ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ. ಸುಮಾರು 150 ಕೋಟಿ ರೂಪಾಯಿ ಒಂದು ಸಚಿವ ಸ್ಥಾನಕ್ಕೆ ಈಗಾಗಲೇ ಡೀಲ್ ಮಾಡ್ಲಾಗ್ತಾ ಇದೆ. ಹಾಗಾಗಿ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಮಾತನ್ನ ಆರ್ ಅಶೋಕ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಆರ್ ಅಶೋಕ್ನ ಮಾತನ್ನ ಮತ್ತೆ ಧ್ವನಿಸ್ತಾ ಇದೆಯಾ, ಅದೇ ಅರ್ಥವನ್ನ ಕಲ್ಪಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇವೆ. ಹೈಕಮಾಂಡ್ ಯಾಕೆ ಸುಮ್ಮನೆ ಈ ರೀತಿಯ ತಡಬಡಾಯಿಸ್ತಾ ಇದೆ ಅಥವಾ ಡಿಲೇ ಪ್ರಾಸೆಸ್ ಮಾಡ್ತಾ ಇದೆ ಅನ್ನೋಂಥದ್ದು ಕೂಡ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಗೊಂದಲದ ಗೂಡಾಗಿದೆ. ಈಗಾಗಲೇ ಹೊಸ ಶಾಸಕರು ಬಹಳಷ್ಟು ಜನ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು, ಆದ್ರೆ 20% ಅಷ್ಟು ಹೊಸ ಶಾಸಕರಿಗೆ ಅವಕಾಶವನ್ನು ಕೂಡ ಕೊಡ್ಲಾಗುತ್ತೆ ಮತ್ತು ಸುಮಾರು ಈಗ ಉಳಿದಿರ್ತಕ್ಕಂಥ 20 ಸ್ಥಾನಗಳಲ್ಲಿ 80% ಅಷ್ಟು ಶಾಸಕರನ್ನ ಸೀನಿಯರ್ ಶಾಸಕರಿಗೆ ನೀಡಲಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈಗಾಗಲೇ ಟಿ ಬಿ ಜಯಚಂದ್ರ ಆಗಿರ್ಲಿ, ಎನ್ ಎ ಹ್ಯಾರಿಸ್ ಆಗಿರ್ಲಿ, ಅಥವಾ ತನ್ವೀರ್ ಸೇಠ್ ಆಗಿರ್ಲಿ, ಅಥವಾ ಅಶೋಕ್ ಪಟ್ಟಣ ಆಗಿರ್ಲಿ, ಬೇಲೂರು ಗೋಪಾಲಕೃಷ್ಣ, ಇವರೆಲ್ಲರ ಹೆಸರುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮಹಿಳಾ ಕೋಟಾದಿಂದ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಉಮಾಶ್ರೀ ಅವರನ್ನ ಮಾಜಿ ಸಚಿವೆ ಎಂ.ಎಲ್.ಸಿ ಕೂಡ ಹೌದು, ಅವ್ರನ್ನ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಇದಲ್ಲದೆ ತುಕಾರಾಮ್ ಅವರ ಅಂದ್ರೆ ಕಾಂಗ್ರೆಸ್ ಸಂಸದ ತುಕಾರಾಮ್ ಅವರ ಪತ್ನಿ ಅವರನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಪರಿಗಣಿಸಲಾಗುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ದೆಹಲಿ ಅಂಗಳದಿಂದ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಈ ಪ್ರಾಸೆಸ್ ತಾತ್ಕಾಲಿಕವಾಗಿ ತಡೆಯಾಗಿರೋದ್ರಿಂದ ಇನ್ನೊಂದು 2-3 ದಿನಗಳಲ್ಲಿ ಇದಕ್ಕೆ ಒಂದು ಪಕ್ಕ ಪಿಕ್ಚರ್ ಸಿಗುತ್ತೆ ರಮ್ಯ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಸಂಪುಟದಲ್ಲಿ ಕೇವಲ ಇರೋದು 20 ಸ್ಥಾನಗಳು ಮಾತ್ರ. ಆದರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ತುಂಬಾ ದೊಡ್ಡದಾಗಿದೆ. ಸ್ಥಾನ ಸಿಗದ ನಾಯಕರಲ್ಲಿ ಅಸಮಾಧಾನ ಹೇಗೆ ಸ್ಫೋಟಗೊಳಿಸುತ್ತೆ, ಮತ್ತೆ ಅದನ್ನ ಯಾವ ರೀತಿಯಾಗಿ ತಣ್ಣಗಾಗುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ನಡುವಿನ ಹೊಂದಾಣಿಕೆ ಹೇಗಿದೆ, ಪಟ್ಟಿ ಒಂದು ತಯಾರಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಲ್ಲಿಯೂ ಕೂಡ ಒಮ್ಮತ ಇದೆಯಾ ಇಲ್ವಾ, ಅಥವಾ ಭಿನ್ನಾಭಿಪ್ರಾಯಗಳು ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ. ಆದ್ರೆ ಯುವಕರಿಗೆ ಹೆಚ್ಚಿನ ಅವಕಾಶವನ್ನ ನೀಡುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಹಲವು ಬಾರಿ ಗೆದ್ದು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿರುವಂತಹ ಹಿರಿಯ ಶಾಸಕರು ಕೂಡ ಮೂಲೆ ಗುಂಪಾಗುವಂತಹ ಆತಂಕಗಳು ಕೂಡ ಈಗ ಇರುವಂತಹ ಹಿರಿಯ ಶಾಸಕರಲ್ಲೂ ಕೂಡ
ಕಾಣ ಸಿಗ್ತಾ ಇದೆ. ಸೊ ಹಾಗಾಗಿ ಅಳೆದು ತೂಗಿ ಅಂತಿಮ ಹಂತದ ಸಿದ್ಧತೆಗಳು ಆಗ್ಬೇಕಾಗಿದೆ. ಸದ್ಯಕ್ಕೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ಅಂತಿಮ ಪಟ್ಟಿ ಸಿದ್ಧ ಆಗಿದ್ರೂ ಕೂಡ ಅದನ್ನ ಬಹಿರಂಗಪಡಿಸುವಂತಹ ಕೆಲಸ ಆಗ್ಬೇಕಾಗಿದೆ. ಅದಕ್ಕೆ ಇನ್ನೂ ಕೂಡ ಕಾಲಾವಕಾಶವನ್ನ ತೆಗೆದುಕೊಳ್ಳುವಂತಹ ಲಕ್ಷಣಗಳು ಇಲ್ಲಿ ಕಾಣ ಸಿಗ್ತಾ ಇದೆ.